ನಮಸ್ಕಾರ ರೀ ದೊಡ್ಡ ಮಂದಿ. ಲಾಸ್ಟ್ ಎಪಿಸೋಡಲ್ಲಿ ತುಂಬಾ ಅಡ್ವೆಂಚರ್ ಮಾಡಿದ್ವಿ. ಸೊ ಆ ಅಡ್ವೆಂಚರ್ ನೀವು ನೋಡಿಲ್ಲ ಅಂದರೆ ಒಂದು ಲಾಸ್ಟ್ ಎಪಿಸೋಡ್ಗೆ ಹೋಗಿ ನೋಡಿ, ಅಥವಾ ಈಗ ಒಂದು ಚಿಕ್ಕ ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಈಗ ಅವ್ರದೆಲ್ಲ ನಮ್ಮನೆಲ್ಲ ಟಿಫನ್ ಆಯಿತು. ಸೊ ಈಗ ನೋಡಿ ಹೊಟ್ಟೆ ಎಲ್ಲ ಹೆಂಗೆ ಒಣಗಾಕಿದೆ, ಸ್ನಾನ ಆದ ತಕ್ಷಣ ಬಟ್ಟೆ ಜಲ್ದಿ ಒಣಗೋದಿಲ್ಲ. ಇವತ್ತು ನಾವು ಇದ್ದಿದ್ದು ಕೊಕೆನಾಗ್ ಸೈಡಲ್ಲಿ, ಆ್ಯಂಡ್ ಇವತ್ತು ನಾವು ಶ್ರೀನಗರ್ ಸೈಡ್ಗೆ ಹೋಗಬೇಕಿತ್ತು. ಸೊ ಮೊದಲು ಹೇಳಿದಾಗೆ ಶ್ರೀನಗರ್ ಎಲೆಕ್ಷನ್ ಇವತ್ತು ಸ್ಟಾರ್ಟ್ ಆಗಿತ್ತು. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 18th. ಸೊ ಇದನ್ನೇ ನೆನೆಸ್ಕೊಂಡು ಎದೆ ಡವ ಡವ ಅಂತ ಹೊಡ್ಕೋತಾ ಇತ್ತು. ಬಟ್ ಆದರೂ ಯಾರಿಗೂ ತೋರಿಸ್ದೆ ಸುಮ್ಮನೆ ಆರಾಮಾಗೆ ಇದ್ದೆ. ಶ್ರೀನಗರ್ ಸೈಡ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದ್ವಿ ತಿಂಡಿ ತಿಂದು. ಗುಡ್ ಮಾರ್ನಿಂಗ್. ಸೊ ರೂಮ್ ಚೆಕ್ಔಟ್ ಮಾಡಿದ್ವಿ. ಬ್ರೇಕ್ಫಾಸ್ಟು ಮಾಡ್ಕೊಂಡಿದ್ದಾಯಿತು. ಬ್ರೆಡ್ ಆಮ್ಲೆಟ್ಟು ಮತ್ತು ಒಂದು ಆಮ್ಲೆಟ್ಟು, ಒಂದು ಟೀ ಕುಡಿದು ಹೊರಟ್ವಿ. ಎಲ್ಲ ಕಡೆ ಎಲೆಕ್ಷನ್ ನಡೀತಾ ಇದೆ. ಆಲ್ಮೋಸ್ಟ್ ಆಲ್ ನೋಡಿ ಎಲ್ಲನೂ ರಜೆಗಳು ಹಾಕ್ಕೊಂಡು ಜನಗಳು ಓಡಾಡ್ತಾ ಇದ್ದಾರೆ. ಬರೀ ವೋಟಿಂಗ್ ಇದಕ್ಕೆ ಇವತ್ತು ಅವ್ರಿಗೆ ರಜಾ. ಆರ್ಮಿಯವ್ರದ್ದು ಎಲ್ಲ ಅಲ್ಲಲ್ಲಿಗೆ ಎಲ್ಲ ಕಡೆಗೂ ಎಲ್ಲೆಲ್ಲಿ ವೋಟಿಂಗ್ ಆಗ್ತಿದೆ ಎಲ್ಲ ಕಡೆ ಆರ್ಮಿಯವ್ರು ಇದ್ದಾರೆ. ಸೊ ಏನು ತೊಂದರೆ ಇಲ್ಲ ಅಂತ ಎಲ್ಲ ಕಡೆ ಚೆಕಿಂಗಲ್ಲೂ ಇದೆ. ನೋಡಿ, ನಿನ್ನೆ ಅವ್ರು ಯಾರೋ ಮನೆ ಹತ್ರ ಹೋಗಿ ನಾನು ಆ್ಯಪಲ್ ಕಿತ್ಕೊಂಡ್ಬಂದೆ. ಇವಾಗ ಆ್ಯಪಲ್ ಫಾರ್ಮೇ ಇದೆ ಇಲ್ಲೆಲ್ಲ. ನೀವು ನೋಡ್ತಾ ಇರ್ಬೋದು. ನಮಗೆ ಹೆಚ್ಚು ಕಮ್ಮಿ ಇಲ್ಲಿ ನಿಂತ್ಕೊಂಡ್ರೆ ಕೈಗೆ ಈಗ ಇಟ್ಕೊತ್ತೆ ಇದನ್ನೆಲ್ಲ ಒಂಥರ ಏನಂತ ಹೇಳ್ತಾರೆ, ತಿಂಡಿ ಆಗುತ್ತಲ್ಲ, ತುರ್ಕೆ ಸೊಪ್ಪು ಥರ ಇದೆ. ಬಟ್ ಇದು ಹತ್ರಕ್ಕೆ ಹೋಗ್ತೇನೆ ಆರಾಮಾಗಿ ನಮ್ಗೆ ಇಲ್ಲಿ ನೋಡಿದರೆ ಆ್ಯಪಲ್ ಸಿಗುತ್ತೆ. ಕೈ ಹಿಂಗಂದ್ರೆ ಸಾಕು ಆ್ಯಪಲ್ ಸಿಗುತ್ತೆ, ಅಷ್ಟು ಹತ್ರ ಇದೆ. ತೋರಿಸ್ತೀನಿ ನೋಡಿರಲ್ಲ ಎಷ್ಟು ಈಸಿಯಾಗಿ ಸಿಗುತ್ತೆ ಆ್ಯಪಲ್ ಇಲ್ಲಿ. ನಾವಲ್ಲಿ 300-250 ಕೊಟ್ಟು ತಿಂತೀವಿ. ಸೊ ಶ್ರೀನಗರ್ದು ಕಾಶ್ಮೀರದ್ದು ಅಡ್ವಾಂಟೇಜ್ ಇದೆ ನೋಡಿ. ಎಲ್ಲರೂ ಬಂದು ಆರಾಮಾಗಿ ಎಂಜಾಯ್ ಮಾಡಿ. ಬಟ್ ಅಲ್ಲಿ ಹೋಗಬೇಕಾದ್ರೆ ಎಲ್ಲ ನಾರ್ಮಲ್ ಆಗೇ ಇತ್ತು. ಈ ಮೀಡಿಯಾದಲ್ಲಿ ತೋರಿಸೋ ಥರ ಯಾವ ಥರನೂ ಜಗಳ ಆಗಲಿ ತಂಟೆ ಆಗಲಿ ಇರ್ತಾ ಇದ್ದಿಲ್ಲ. ಎಲ್ಲಿ ನೋಡಿದ್ರು ನಮ್ಮ ಮಿಲ್ಟ್ರಿಯವರು ಕಣ್ಗಾವಲಾಗಿ ಕಾಯ್ತಾಯಿದ್ರು. ಈಗ ಶ್ರೀನಗರ್ ಬಂದಮೇಲೆ ಒಂದು ಚಿಕ್ಕ ಸಮಸ್ಯೆನೇ ಆಯಿತು. ನಂದು ಹಾಗೂ ರಿಷಿಬೈದು ಸಿಮ್ಮು ವರ್ಕ್ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಶ್ರೀನಗರಲ್ಲಿ ಒಂದು ಸಿಮ್ ತೊಗೊಂಡು ಶ್ರೀನಗರಲ್ಲಿರೋ ಡಾಲ್ ಲೇಕ್ ಫ್ಲೋಟಿಂಗ್ ಮಾರ್ಕೆಟ್ ಹೆಂಗಿದೆ, ಓಕೆ, ರಿಷಿಬ್ ಎಲ್ಲ ಏನೇನೋ ತೊಗೊತವ್ರೆ. नहीं भैया नहीं भैया for ride hookah shita नहीं भैया, ride hookah. हम कौन भी नहीं पीता है ना. मतलब ये पानी में भी प्राइवेट एरिया है. ನೋಡಿ, ಮೀನಾ ಬಜಾರ್ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಈ ಥರ ಇವ್ರ ಹತ್ರ ಎಲ್ಲ ಐಟಮ್ಸ್ ಸಿಗುತ್ತೆ. ಡ್ರೆಸ್ಸು, ಕೋಟ್ ತರೋದಕ್ಕೆ, ಮ್ಯಾಟ್ಸು, ಕೆಲವರು ಈ ಥರ ಸ್ಯಾರೀಸು, ಇದೆಲ್ಲ ತುಂಬ ಸಿಗುತ್ತೆ.
ನಿಖಿಲ್ ಅವ್ರು ನೋಡಿ ಫುಲ್ಲು ಶಾಪಿಂಗ್ ಮಾಡ್ತಾವ್ರೆ. ದಾಲ್ ಲೇಕ್ ಬಂದು ಮೀನಾ ಬಜಾರಲ್ಲಿ ಶಾಪಿಂಗ್ ಮಾಡಿಲ್ಲ ಅಂದರೆ ಹೆಂಗೆ? ನೀವು ಇಲ್ಲಿ ಬಂದರೆ ಶಾಪಿಂಗ್ ಮಾಡಿ, ಒಳ್ಳೊಳ್ಳೆ ಐಟಮ್ ಸಿಗುತ್ತೆ. ನಿಖಿಲ್ ಅವರು ಶಾಲ್ ತೊಗೊತಾ ಇದ್ದಾರೆ. ಏನು ತೊಗೊಂಡ್ರಿ ಬ್ರೋ? ಹೇಗಿತ್ತು ಎಕ್ಸ್ಪೀರಿಯೆನ್ಸು ನಿಮಗೆ? ದುಡ್ಡು ಕೊಟ್ಟಂಗೆ ಆಯ್ತಾ? ಏನು ನಮ್ಮ ಅಮ್ಮಗೆ ಬಟ್ಟೆ ಒಂದು ತೊಗೊಂತಿದ್ದೀನಿ ಅಷ್ಟೇ. ಹೌದ್ರಾ? ಏಯ್ ಸೂಪರ್ ಬ್ರೋ ನೀವು. ಹೆಂಗೆ ಮಾಮಸ್ ಬಾಯ್ ಆಲ್ವೇಶ್. ಬನ್ನಿ ನೋಡ. ಹಾಂ ಹೊಡೋಣ. ಸೊ ದಾಲ್ ಲೇಕೆಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಮುಂದೆ ಯಾವ ಕಡೆ ಪಯಣ ಸ್ಟಾರ್ಟ್ ಮಾಡೋಣ ಅಂತ ನೋಡಬೇಕಾದ್ರೆ ನಾವು ಹೊರಟಿದ್ದು ಸೋಲಾಂಗ್ ವ್ಯಾಲಿ ಸೈಡಲ್ಲಿ. ಸೊ ಪಯಣ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಹೋಗೋ ಲೊಕೇಶನ್ನಲ್ಲಿ ಒಂದೊಳ್ಳೆ ಪ್ಲೇಸ್ ಸಿಕ್ತು ರಿವರ್ ಸೈಡಲ್ಲಿ. ಸೊ ಅಲ್ಲೇ ಒಂದೆರಡು ಫೋಟೋ ಶೂಟೆಲ್ಲ ಮುಗಿಸಿ ಕೊನೆಗೂ ಶ್ರೀನಗರ್ನ ದಾಟಿ ಕೂಡಿ ಬಂದ ಕಾಲವಾಗಿ ಶ್ರೀನಗರಲ್ಲಿ ಇನ್ನೊಂದು ಯಾವುದೋ ಪ್ಲೇಸ್ ಇತ್ತು. ಸೊ ಆ ಪ್ಲೇಸ್ಗಂತೂ ಹೋಗೋಕ್ಕಾಗಿಲ್ಲ. ನಾನು ಮಾತಾಡೋದು ಎಷ್ಟು ಜೋರಾಗಿ ಕೇಳ್ತಾ ಇದ್ದೇನೋ ಎಲ್ಲ ಗೊತ್ತಿಲ್ಲ ನನಗೆ. ಸೊ ಅದರಿಂದ ನಾವೀಗ ಸೋನ್ಮಾರ್ಗ್ ಸೈಡ್ ಹೊರಟಿದ್ದೀವಿ. ಸೊ ಈ ಕಡೆ ಲೊಕೇಶನ್ ಮಾತ್ರ ಹೆಂಗಿದೆ ಅಂದರೆ ಮಾತ್ರ ರೋಡ್ ಪಕ್ಕದಲ್ಲಿ ರಿವರು ತುಂಬ ಅಂದರೆ ಟೆಂಪ್ಟಿಂಗ್ ಆಗಿದೆ. ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕೆ ಮಿನಿಮಮ್ ಇಲ್ಲಿ ಬಂದು ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡೋರಾದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎದ್ದೇಳೋದೇ ಇಲ್ಲ, ಆ ಥರ ಇರ್ತೀರ. ಸೊ ಈ ಸೈಡ್ ಯಾರಾದರೂ ಶ್ರೀನಗರಿಂದ ಟೂರ್ಸ್ಲೇ ಹೋಗ್ತಾಯಿದ್ರೆ ಒಂದು ಈ ಯಾವುದೋ ಇದು ಊರು ಸೈಡು, ಬಟ್ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ದಾಟಿದ ಮೇಲೆ ಶ್ರೀನಗರು. ಈ ಸೈಡ್ ರಿವರ್ ಸೈಡ್ ಒಂದು ನಿಮಗೆ ಕುತ್ಕೊಳಕ್ಕೆಲ್ಲ ಚೇರ್ಸ್ ಆಗಲಿ ಹಾಕಿರ್ತಾರೆ, ನಿಮ್ಗೇನು ತೊಂದರೆ ಇಲ್ಲ. ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ. ಸೋನ್ಮಾರ್ಗ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ದಾರಿಯಲ್ಲಿ ಇನ್ನೊಂದು 20 ಕಿಲೋಮೀಟ್ರ್ ಇದೆ. ನೋಡಿ ಫಸ್ಟು ವೆಹಿಕಲ್ಲು KA ಗಾಡಿ ನಮಗೆ ಶ್ರೀನಗರಲ್ಲಿ ಸಿಕ್ಕಿರೋದು. ಅದು ಕ್ವಾಲಿಸು ಯಾವ ಮಾಡಲು ಗೊತ್ತಿಲ್ಲ. ಅದರ ಮೇಲೆ ಇಡೀ ಜಮ್ಮು ಕಾಶ್ಮೀರಲ್ಲೇ ಟೋಟಲಿ ಸರ್ಕ್ಯೂಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ಇಂದ ಒಂದು ಕಂಡಿಲ್ಲ. ಸೊ ಇದು ಫಸ್ಟ್ ವೆಹಿಕಲ್ಲು. ಇದ್ರ ಮೇಲೆ ಆಗಲೇ ದೊಡ್ಡದಾಗಿ ಗೌಡಾಸ್ ಅಂತ ಬರ್ಸ್ತಾರೆ, ರಾಹುಲ್ ಪ್ರಾರ್ಥನಾ ಅಂತ ಹೆಸರು ಹಾಕೋರೆ. ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. KA05ME 0004. ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂಥರ ಸುಲಿಗೆ ಅನ್ನಿಸ್ತು. ಬಿಕಾಸ್ ಇಲ್ಲಿ ಯಾವುದು ಟೋಲ್ ಗೇಟ್ ಥರ ಏನೂ ಇರಲಿಲ್ಲ. ಜನ ಬ್ಯಾರಿಕೇಡ್ಸ್ ಹಾಕಿ ಅಲ್ಲಲ್ಲಿ 100-200 ಥರ ಸುಲಿಗೆ ಮಾಡ್ತಾಯಿದ್ರು. कारगिल जाना होगा वहाँ अलग है, कारगिल के लिए अलग वहाँ तक है 300 है. मतलब ये किस तरफ से है? मतलब डेवलपमेंट अथॉरिटी की तरफ से. मतलब कौन सा वाला स्टेट या डिस्ट्रिक्ट का या किसका? सोनमर्ग का बोल रहा हूँ ना, सोनमर्ग डेवलपमेंट अथॉरिटी का. ओके 200 ಕೊಡಮ್ಮ. ಸೊ ಅದು ಬೇರೆ ಸ್ಟೇಟ್ ಗಾಡಿ ಆದರೆ ಮಾತ್ರ ಪಕ್ಕ ಕೊಡಲೇಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾಯಿದ್ರು. ಲೋಕಲ್ ಗಾಡಿಗಳು ಮುಟ್ತಾ ಇರಲಿಲ್ಲ. ಸೊ ಇದು ಲೀಗಲ್ಲೋ ಇಲ್ಲಿಗಲ್ಲೋ ನೀವೇ ಹೇಳಿ. ನೋಡಿ ಸ್ನೇಹಿತರೆ, ಇವಾಗಲೇ 2 ಸರಿ ತೊಗೊಂಡಿದ್ದಾರೆ. ದಾಲ್ ಲೇಕಿಂದ ಹೊರಡುವಾಗ ಸೋನ್ಮಾರ್ಗ್ಗೆ ಎಂಟ್ರಿ ಅಂತ ಇದು ಸ್ಲಿಪ್ಪು. ಅಲ್ಲಿ 100 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಯಾವ್ದು ಏನು ಸಿಗ್ನೇಚರ್ ಇಲ್ಲ, ಏನೂ ಇಲ್ಲ. ಸಿಗ್ನೇಚರ್ ಆಫ್ ಕಾಂಟ್ರಾಕ್ಟರ್ ಅಂತಿದೆ. ಅದು ಕಲೆಕ್ಟ್ರು ಅಲ್ಲ, ಕಾಂಟ್ರಾಕ್ಟರ್ ಅಂತ ತೋರಿಸಿ ಬ್ರೋ. ಅದರಲ್ಲಿ ಗೌರ್ಮೆಂಟ್ ಅಥರೈಸ್ಡ್ ಕಲೆಕ್ಷನ್ ಕಾಂಟ್ರಾಕ್ಟರ್ಸ್ ಫಾರ್ ದ ಇಯರ್ಸ್ 23, 24, 22 and 24-25 ವಿ ಹ್ಯಾಡ್ ಗೌರ್ಮೆಂಟ್ ಆರ್ಡರ್. ಬಟ್ ಹಂಗೆ ಹೇಳಿ ಬರೆದಿದ್ದಾರೆ. ಬಟ್ ಇಲ್ಲಿ ಇದು ಪ್ರಿಂಟ್ ಮಾಡಿಸಿರೋದು. ಇದು ಯಾವ್ದ್ರ ಮೇಲೂ ಇದೇನು ಗಟ್ಟಿ ರಿಸಿಪ್ಟ್ ಅಲ್ಲ, ಇಲ್ಲ ಯಾವ್ದ್ರ ಮೇಲೂ ಸಿಗ್ನೇಚರ್ ಇಲ್ಲ. ಅಲ್ಲಿ ರೋಡಲ್ಲಿ ಅಡ್ಡ ಹಾಕೊಂಡು ಹೆಂಗಿರ್ತಾರೆ ಅಂತಂದ್ರೆ, ಒಂದು ಯೂನಿಫಾರ್ಮ್ ಇಲ್ಲ, ಒಂದು ಯಾವುದೋ ID ಕಾರ್ಡ್ಸ್ ಇಲ್ಲ, ರೋಡಲ್ಲಿ ನಿಂತ್ಕೊಂಡು ಒಂಥರ ನಾವು ಗಣೇಶಕ್ಕೆ ಚಂದ ಕಲೆಕ್ಟ್ ಮಾಡಲ್ವಾ ಆ ಥರಕ್ಕೆ ಇರ್ತಾರೆ. ನನಗಂದ್ರೆ ಏನು ಬೇಜಾರು ಅಂತ ಹೇಳಿದ್ರೆ, ಅವ್ರಿಗೆ ಏನಕ್ಕೂ ಗೊತ್ತಿಲ್ಲ. ಸಿಂಪಲ್ ಏನಂದ್ರೆ ಇದ್ರ ಮೇಲೆ ಏನು ಪ್ರಿಂಟ್ ಮಾಡ್ತಾರೋ ಅದು ಹೇಳ್ತಾರೆ. ಇವಾಗ ಇವ್ರನ್ನೇ ನಾನು ಕೇಳಿದೆ ಏನಕ್ಕಿದು ಅಂತ ಅಂದ್ಬಿಟ್ಟು. ಏನಕ್ಕಿದು ಅಂತ ಹೇಳಿದ್ರೆ ಸೋನ್ಮಾರ್ಗ್ ಡೆವಲಪ್ಮೆಂಟ್ ಅಷ್ಟೇ. ಡೆವಲಪ್ಮೆಂಟಿಗೆ ಏನಕ್ಕೆ ಏನೇನೂ ಗೊತ್ತಿಲ್ಲ. ಸೋನ್ಮಾರ್ಗ್ ಡೆವಲಪ್ಮೆಂಟ್ದು ಗೌರ್ಮೆಂಟ್ ಕಡೆಯಿಂದ, ಡಿಸ್ಟ್ರಿಕ್ಟ್ ಕಡೆಯಿಂದ ಇದನ್ನೆಲ್ಲ ಸೋನ್ಮಾರ್ಗ್ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ಇವಾಗ ಇದು ಮಾಡಿದ್ರು. ಆ್ಯಕ್ಚುಲಿ ನಂದು ಡ್ಯಾಶ್ ಕ್ಯಾಮಲ್ಲಿ ಅವ್ರದ್ದು ಆಡಿಯೋ ರೆಕಾರ್ಡ್ ಆಗಿದ್ರೆ ಅದರಲ್ಲಿ ನಾನು ಹಾಕ್ತೀನಿ ಆ ಕ್ಲಿಪ್ಪು. ಅವ್ರಿಗೆ ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಇಷ್ಟೇ ಇರೋದು, ಇಷ್ಟೇ ಸ್ಲಿಪ್ ಇರೋದು. ನೋಡಿ ಅದೊಂದು 100 ರೂಪಾಯಿದು, ಇದು 200 ರೂಪಾಯಿ ಇಸ್ಕೊಂಡಿದ್ದಾರೆ. ಇದರಲ್ಲಿ ಸಿಗ್ನೇಚರ್ ಆಫ್ ಕಲೆಕ್ಟರ್ ಅಂತಿದೆ ಇಲ್ಲಿ ಲಾಸ್ಟಲ್ಲಿ.
ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅಂತ ಗೊತ್ತಿಲ್ಲ. ಕಾಂಟ್ರಾಕ್ಟರ್ ಇದೆ. ಇದರಲ್ಲಿ ಕಲೆಕ್ಟರ್ ಅಂತಿದೆ ಬರೋ ನೋಡಿ, ಹಾ. ಇದರಲ್ಲಿ ಕಲೆಕ್ಟರ್ ಅಂತಿದೆ, ಅದ್ರಲ್ಲಿ ಕಾಂಟ್ರಾಕ್ಟರ್ ಅಂತಿದೆ. ಇದು ಹೆಂಗೆ ಅಂತಂದ್ರೆ ಜಸ್ಟ್ ಇದು ನಮ್ ಕಡೆ ಎಲ್ಲ ಥಿಯೇಟರ್ಗಳ ಕಡೆಯಲ್ಲಿ ಟೆಂಟ್ ಅಲ್ಲಿ ಪಾರ್ಕಿಂಗ್ ಟಿಕೆಟ್ ಕೊಡ್ತಾರಲ್ಲ ಆ ತರ ಸ್ಲಿಪ್ ಇದೆ. ಯಾವ್ದನ್ನು ಏನಂತಂದ್ರೆ ಗೌರ್ಮೆಂಟ್ ಇಲ್ವಾ ಅಂತ ಗೊತ್ತಿಲ್ಲ. ಗೌರ್ಮೆಂಟ್ ಅಂತ ಹೇಳೋದಕ್ಕೂ ಇದ್ರಲ್ಲಿ ಏನು ಒಂದ್ ಸೀಲು ಇಲ್ಲ, ಒಂದ್ ಇದು ಇಲ್ಲ. ಅದ್ರಲ್ಲೂ ಬರೀ ಟೂರಿಸ್ಟ್ ವೆಹಿಕಲ್ಸ್ ಮಾತ್ರ ತಗೊಂತ ಇದಾರೆ, ಲೋಕಲ್ದಿಲ್ಲ. ಹಂಗ್ ರೋಡ್ದು ಎಲ್ಲಾರ್ದು ಅಂತ ಹೇಳಿದ್ರೆ ಇವಾಗ ನಾವು ಯೂಸ್ ಮಾಡ್ತೀವಿ ಟೋಲ್ಸ್, ಲೋಕಲ್ ಇರ್ಲಿ ಯಾರೇ ಇರ್ಲಿ ಎಲ್ಲಾರನ್ನೂ ಕಲೆಕ್ಟ್ ಮಾಡ್ತಾರಲ್ವಾ. ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಗುಡ್ ಬೈ.